ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025 ಆಚರಿಸಲಾಗುವುದು. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಗಂಜ್ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಅಂಗಡಿ ಸಾಮಾನುಗಳ ತೆರವು, ಸುಲಭ ಸಂಚಾರಕ್ಕೆ ಸಹಕರಿಸಲು ನಗರ ಸಂಚಾರಿ ಪೊಲೀಸರ ಮನವಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರಾರಂಭವಾಗಿದ್ದ ಅನಿರ್ದಿಷ್ಟ ಧರಣಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ವಿಸ್ತರಣೆಗೆ ನಿರ್ಧಾರ, ತಾತ್ಕಾಲಿಕ ಸ್ಥಗಿತ. ಫೆಬ್ರವರಿ 1 ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಭಾವಚಿತ್ರ ಮೆರವಣಿಗೆ, ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಜಂಬಣ್ಣ ಎಕ್ಲಾಸ್ಪುರ್. ದೇವದುರ್ಗ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಿಯಮ ಉಲ್ಲಂಘನೆ, ಸೋಮಶೇಖರ್ ಮಾಡಿಗಿರಿ ವಿರುದ್ಧ ಕ್ರಮಕ್ಕೆ ಬಸವರಾಜ ನಾಯಕ್ ಆಗ್ರಹ. ಫೆಬ್ರವರಿ 1 ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಇವರಿಗೆ ಪ್ರೇರಣಾ ಪ್ರಶಸ್ತಿ ಪ್ರದಾನ, ಭಗತ್ ರಾಜ್ ನಿಜಾಂಕಾರಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಾಗಾರ, ಇಷ್ಟದಿಂದ ಅಭ್ಯಾಸ ಮಾಡಿದಲ್ಲಿ ಯಶಸ್ಸು ಸಾಧ್ಯ, ಕೆಡಿ ಬಡಿಗೇರ್. ಈಗ ವಾರ್ತೆಗಳ ವಿವರ. ಬೀದಿ ಬದಿಯಲ್ಲಿ ರಸ್ತೆಯನ್ನು ಅತಿಕ್ರಮಿಸಿಕೊಂಡ ಅಂಗಡಿಗಳು ಹಾಗೂ ರಸ್ತೆಯ ಮೇಲೆ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲಾಗಿದ್ದ ಬೈಕ್ಗಳನ್ನು, ಅಂಗಡಿ ಸಾಮಾನುಗಳನ್ನು ಗುರುವಾರ ಸಂಚಾರಿ ಪೊಲೀಸ್ ಠಾಣೆಯಿಂದ ತೆರವುಗೊಳಿಸಲಾಯಿತು. ರಸ್ತೆಯನ್ನು ಅತಿಕ್ರಮಿಸಿಕೊಂಡು ಅಂಗಡಿ ಸಾಮಾನುಗಳನ್ನು ರಸ್ತೆಯಲ್ಲಿಟ್ಟ ಅಂಗಡಿ ಮಾಲೀಕರಿಗೆ ಸಾಮಾನುಗಳನ್ನು ತೆಗೆಯುವಂತೆ ಎಚ್ಚರಿಕೆಯನ್ನ ನೀಡಿ ದಿನಾಂಕದ ಅನುಸಾರ ನಿಲುಗಡೆ, ಪಾರ್ಕಿಂಗ್ ಮಾಡದೇ ಇರುವ ವಾಹನಗಳನ್ನು ವಶಪಡಿಸಿಕೊಳ್ಳಲಾಯಿತು. ಎಸ್ಪಿ ಎಂ ಪುಟ್ಟಮಾದಯ್ಯ ಅವರ ನಿರ್ದೇಶನದಂತೆ ಸಿಪಿಐ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐಗಳಾದ ವೆಂಕಟೇಶ್ ಹಾಗೂ ಮಹದೇವಪ್ಪ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆ ನಗರದ ಚಂದ್ರಮಾಳೇಶ್ವರ ವೃತ್ತದಿಂದ ಗಂಜ್ ವೃತ್ತದವರೆಗೆ ಹಾಗೂ ಬಸವೇಶ್ವರ ವೃತ್ತದಿಂದ ಚಂದ್ರಮಾಳೇಶ್ವರ ವೃತ್ತದವರೆಗೆ ನಡೆಸಲಾಯಿತು. ಈ ಬಗ್ಗೆ ಬೆಂಕಿ ಬೆಳಕು ಪತ್ರಿಕೆಯೊಂದಿಗೆ ಪಿಎಸ್ಐ ಮಾತನಾಡಿ, ನಗರದಲ್ಲಿ ಹೆಚ್ಚಿನ ಸಂಚಾರ ದಟ್ಟಣೆ ಉಂಟಾಗುತ್ತಿದ್ದು, ಇದನ್ನು ಗಂಭೀರವಾಗಿ ಪರಿಗಣಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ರಸ್ತೆ ಬದಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲಾದ ವಾಹನಗಳನ್ನು ತೆರವುಗೊಳಿಸಲಾಗುತ್ತಿದೆ. ದಿನಾಂಕದ ಅನುಸಾರ ರಸ್ತೆಯ ಒಂದು ಬದಿಯಲ್ಲಿ ಸಾರ್ವಜನಿಕರು ವಾಹನಗಳನ್ನು ನಿಲುಗಡೆ ಮಾಡಬೇಕು. ರಸ್ತೆಯ ಮೇಲೆ ಅಂಗಡಿಗಳ ಸಾಮಗ್ರಿಗಳನ್ನು ಇಡಲಾಗಿದ್ದು, ತೆರವಿಗೆ ನಗರ ಪಾಲಿಕೆಯ ಅಧಿಕಾರಿಗಳಿಗೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಇದ್ದರು. ದೇವ್ರೆ, ಆ ಗಾಡಿಗಳೆಲ್ಲ ಒಳಗಾಕಬೇಕಮ್ಮ. ತೆಗೆದ ಜಲ್ದೆ ಅದು ಬಿಡು ಬಿಡು ತೆಗೆ ಜಲ್ ತೆಗೆ ತೆಗೆಬೇಕು ಜಲ್ದೆ. ವಿಚಾರ ಏ ಬಿಡೋಗ ತಗೋತೀವಿ ಸುರೇಶ್ ತಗೋ ಹಿಡ್ಕ ನೀನು ಹಿಡ್ಕೊಳ್ಳೋ ಶಿವರಾಜ ವಜ್ಜಾದ ಮತ್ತೆ ಹೇಳಿ ಸಾಕು ತೆಗಿರಪ್ಪಿ ತೆಗಿರಿ ಎಲ್ಲ ಹಿಂಗೆ ಹಾಕಿದ್ರಂಗ
ఎక్కడ లేదు
ಯಾರಂಗ ಕೇಳಪ್ಪ ಸೈಕಲ್ ಮಾತ್ರ ಈ ಸೈಡ್ ಪಾರ್ಕಿಂಗ್ ಎಲ್ಲ ಹಾಕೊಂಡು ಹೋಗ್ತೀವಿ ನೋಡಿ. ರಾಂಗ್ ಸೈಡ್ ಆಗಿತ್ತು. ಗಾಡಿ ಆಗಿದ್ರೆ ಏನು ಮಾಡ್ತಾರೆ ಯಾರು ಕೇಳಿಲ್ಲ.
ಅದು ಗಿಡ ಅಷ್ಟೇ ಇದು ಮಾಡ್ಕೊಂಬಿಡ ಅದು ಕೊಲ್ಲಿ. ಹಾಂ ಬಿಡ ಆ ಕೊಲ್ಲಿ ಮುರಿದ್ಬಿಡು ಮುರಿದ್ಬಿಡು. ಮ್ಯಾಲಿನ ಮರಿ ಜಳ ಅದುವರೆ ಮರಿ. ಹಾಂ ಅಲ್ಲಿ ಮುರಿ ಸ್ಕೂಲ್ ಹಾಕೊಂಡು ಮುರಿ ಅದು ಆಮೇಲೆ ಮುರ್ತು ಬಿಡು ಸರ್. ಆಮೇಲೆ ಹಾಂ ಅದು ಕಟ್ ಮಾಡ್ತೀವಲ್ಲ. ದೊಡ್ಡಪ್ಪ ಅಲ್ಲ ದೊಡ್ಡಪ್ಪ ಇದು ಆಯ್ತು ಅದು ಅಲ್ಲ ಇದೊಂದು ಬ್ರೋ ನೀನು ಹೋಗ್ಬೇಡ, ನೀನು ಹೋಗು. ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆ, ಮೂಲಭೂತ ಸೌಲಭ್ಯಗಳ ಸುಧಾರಣೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಡೆಯುತ್ತಿರುವ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಕಲ್ಯಾಣ ಕರ್ನಾಟಕ ಭಾಗದ ಇತರೆ ಜಿಲ್ಲೆಗಳಿಗೆ ವಿಸ್ತರಿಸಲು ತೀರ್ಮಾನ ಕೈಗೊಳ್ಳಲಾಯಿತು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಆವರಣದಲ್ಲಿ ನಡೆಯುತ್ತಿರುವ ಹೋರಾಟದ ಸ್ಥಳದಲ್ಲಿ ಸಮಿತಿಯ ಸಂಚಾಲಕಿ ವಿದ್ಯಾ ಪಾಟೀಲ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಕುರಿತು ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ವಿಚಾರವಾಗಿ ಸರ್ಕಾರ ಯಾವುದೇ ನಿರ್ದಿಷ್ಟವಾದ ಪ್ರತಿಕ್ರಿಯೆ ನೀಡಿಲ್ಲ. ಆದ್ದರಿಂದ ತಾತ್ಕಾಲಿಕವಾಗಿ ಧರಣಿಯನ್ನು ಸ್ಥಗಿತಗೊಳಿಸಿ ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪವನ್ನ ಬದಲಿಸಲು ಚರ್ಚೆಗಳನ್ನ ನಡೆಸಲಾಗುವುದು ಎಂದರು. ಕಳೆದ 2 ವರ್ಷದಿಂದ ಈ ವಿಚಾರದ ಬಗ್ಗೆ ಹೋರಾಟಗಳನ್ನ ಮಾಡುತ್ತಾ ಬಂದಿದ್ದರೂ ಯಾವುದೇ ಸರ್ಕಾರ
ನಮ್ಮ ಹೋರಾಟಕ್ಕೆ ಸರಿಯಾದ ಸ್ಪಂದನೆ ನೀಡದೆ ಅವಮಾನ ಮಾಡುತ್ತಿವೆ. ಇದು ಕೇವಲ ರಾಯಚೂರು ಜಿಲ್ಲೆಯ ವಿಷಯವಲ್ಲ, 13 ಲಕ್ಷ ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರಿಲ್ಲದೆ ಶಾಲೆಗಳಿರುವ ಮಕ್ಕಳಿಗೆ ತೊಂದರೆಯಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ ಇತರೆ ಜಿಲ್ಲೆಗಳಿಗೆ ಹೋರಾಟವನ್ನು ಕೊಂಡೊಯ್ಯುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದರು. ನ್ಯಾಯಕ್ಕಾಗಿ ಹೋರಾಟ ಮಹಿಳೆಯರೆಲ್ಲ ಗುಡುಗಿದರೆ 10 ಲಕ್ಷ ಜೀವಿಗಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ 30 ಲಕ್ಷ ಜೀವಿಗಳಿಗೆ ಅನ್ಯಾಯ 30 ಲಕ್ಷ ಜನರಿಗೆ ಅನ್ಯಾಯ ಮಾಡುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ ಸರ್ಕಾರಂತೆ ಸರ್ಕಾರ ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಅನ್ಯಾಯ ಮಾಡುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ 30 ಲಕ್ಷ ಜೀವಗಳಿಗೆ ಅನ್ಯಾಯ ಮಾಡುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ 30 ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಗುಣಮಟ್ಟದ ಶಿಕ್ಷಣ ಕೊಡದಿರುವ ಸರ್ಕಾರಕ್ಕೆ ಒಂದು ಬೆಂಗಳೂರು ಮಟ್ಟದಲ್ಲಿ ಏನಿದೆ ಅಂತ ಇದು ರಾಯಚೂರು ಸಂಬಂಧ ಹೋರಾಟ ನಡೀತಾ ಇದೆ ಅಂತ. ಸೊ ಅದು ಒಂದು ವಿನಂತಿ. ಅದಕ್ಕೆ ನಾನು ಮತ್ತೆ ಒಂದು ಪೇಜ್ ನೋಟ್ ರೆಡಿ ಮಾಡಿದ್ದೀವಿ ಸರ್. ಇದು ಜಸ್ಟ್ ತಾವು ನೋಡ್ಕೊಳ್ಳಿ ಸರ್. ಇದು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಸಂಬಂಧ ವಿಷಯಗಳು ಸರ್. ಆ್ಯಂಡ್ ಅದರಲ್ಲಿನೂ ಏನಾಗ್ತಾ ಇದೆ ಸರ್, ಪದೇ ಪದೇ ಹೋರಾಟ ನಮ್ಮದು ಮುಖ್ಯ ಅಂಶ ಇರೋದು ಶಿಕ್ಷಣ ಮತ್ತು ಆರೋಗ್ಯ ಸರ್. ಅದು ಪದೇ ಪದೇ ತಿರುಗಿ ವಾಪಸ್ ದೇವದಾಸಿ ಕುಡಿಯೋ ನೀರು ಬೇಕು, ದೇವದಾಸಿ ಕುಡಿಯೋ ಅದು ಹೆಂಗೆನ ಈಗ ಬಗೆಹರಿಸ್ತದೆ ಸರ್. ಸೊ ಅದು ಮುಂದೆ ನಮ್ಮದು ಅದು ಹೋರಾಟ ಇಲ್ಲ. ನಮ್ಮ ಹೋರಾಟ ಈಗ ಮುಖ್ಯ 2 ಅಂಶಗಳಿರೋದು ಶಿಕ್ಷಣ ಗುಣಮಟ್ಟತೆ ಹೆಚ್ಚಾಗಬೇಕು, ಮಹಿಳೆಯರಲ್ಲಿ ರಕ್ತಹೀನತೆ, ಮಕ್ಕಳಲ್ಲಿ ಅಪೌಷ್ಟಿಕತೆ ಸರ್. ಸೊ ಅದಕ್ಕೆ ಅದು ತಮ್ಮ ಹತ್ರ ವಿನಂತಿ ಇನ್ನೊಂದು ಸಾರಿ ಸರ್ಕಾರಕ್ಕೆ, ಇದು 2 ನಮ್ಮದು ಮುಖ್ಯ ಬೇಡಿಕೆಗಳು. ಆ್ಯಂಡ್ ಅದು ಬರೀ ರಾಯಚೂರು ಸೀಮಿತ ಇಲ್ಲ, ಕಲ್ಯಾಣ ಕರ್ನಾಟಕ ಸಂಬಂಧ ನಾವು ಕೇಳ್ತಿದ್ದೀವಿ ಅಂತ ನಾವು ಇನ್ನೊಂದು ಸಾರಿ. ಯಾಕೆ ಭಾಳಷ್ಟು ಸಚಿವರು ಇನ್ನೂ ನಮಗೆ ರಾಯಚೂರಲ್ಲಿ ಏನು ಬೇಕು ರಾಯಚೂರಲ್ಲಿ ಏನು ಬೇಕಂತ ಹಂಗೆ ಕೇಳ್ತಾ ಇದ್ದಾರೆ ಸರ್. ಸೊ ಇದು ರಾಯಚೂರು ಇದೇ ವೇಳೆ ಮತ್ತೋರ್ವ ಸಂಚಾಲಕ ಬಸವರಾಜ್ ಗಬ್ಬೂರು ಮಾತನಾಡಿ, ರಾಜ್ಯ ಸರ್ಕಾರ ಈ ಹೋರಾಟಕ್ಕೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಚರ್ಚೆಯಾಗಿರುವ ಬಗ್ಗೆ ಸುದ್ದಿ ಇದೆ. ಹೋರಾಟಗಾರರಿಗೆ ಆಶ್ವಾಸನೆಗಳು ಬಂದಿಲ್ಲ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಸ್ತರಣೆ ಮಾಡಲು ತೀರ್ಮಾನಿಸಲಾಗಿದೆ ಎಂದರು. ಇಲ್ಲಿವರೆಗೆ ನೀಡಿಲ್ಲ. ಆದರೆ ಚರ್ಚೆ ಆಗಿದೆ ಅಂತ ಸುದ್ದಿ ಅಷ್ಟೇ ಬರ್ತಾ ಇದೆ. ಆದರೆ ಈ ಹೋರಾಟ ಮಾಡುತ್ತಿರುವ ಹೋರಾಟಗಾರರ ಜೊತೆ ಇಲ್ಲಿ ತನಕ ಯಾವುದೇ ಆಶ್ವಾಸನೆಗಳು ಇಲ್ಲಿ ತನಕ ಬಂದಿರೋದಿಲ್ಲ. ಆದ್ದರಿಂದ ನಾವು ಇವತ್ತು ಏನು ಅನ್ಕೊಂಡಿವಪ್ಪ ಅಂತಂದರೆ 30 ಲಕ್ಷ ಜೀವಿಗಳ ಜನರ ಜೊತೆ ಜೀವಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆ ಸರ್ಕಾರ. ಅದನ್ನು ಖಂಡಿಸಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ವಿಸ್ತರಣೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗಾದರೆ ಸರ್ಕಾರ ಬಗ್ಗೋದಿಲ್ಲ. ಎಲ್ಲ ಜಿಲ್ಲೆಗಳಲ್ಲಿ ಇದು ನಿರಂತರವಾಗಿ ಹೋರಾಟವನ್ನು ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇದೇ ವೇಳೆ ಹೋರಾಟದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರ ಗಮನಕ್ಕೆ ತರಲಾಗಿದೆ. ನೀವು ನೀಡಿದ 5 ಬೇಡಿಕೆಗಳಲ್ಲಿ ಈಗಾಗಲೇ ಕುಡಿಯುವ ನೀರು, ಆರೋ ಪ್ಲಾಂಟ್ಗಳನ್ನು ರಿಪೇರಿ ಮಾಡಲು ಪ್ರಾರಂಭಿಸಲಾಗಿದೆ. ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಹಾಗೂ ಅಪೌಷ್ಟಿಕತೆ ತಡೆಗಟ್ಟಲು ಮಾರ್ಚ್ ತಿಂಗಳೊಳಗೆ ಕಾರ್ಯರೂಪಕ್ಕೆ ತರಲು ಪ್ರಯತ್ನ ನಡೆದಿದೆ. ಜೊತೆಗೆ ದೇವದಾಸಿ ಪದ್ಧತಿ ಮರು ಸಮೀಕ್ಷೆ ನಡೆಸಲು ಈಗಾಗಲೇ ತರಬೇತಿ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿ ಈ ಹೋರಾಟವನ್ನು ಇಲ್ಲಿಗೆ ಸ್ಥಗಿತಗೊಳಿಸಿ ಎಂದು ತಿಳಿಸಿದರು. ಸಂಸಾರ ಮನೆ ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀರಾ. ಸೊ ನಂದು ತಮ್ಮಲ್ಲಿ ಏನು ವಿನಂತಿ ಅಂದರೆ, ದಯವಿಟ್ಟು ವಾಪಸ್ಸು ತಮ್ಮ ಹಳ್ಳಿಗಳಿಗೆ ಹೋಗಿ ಮತ್ತೆ ತಮ್ಮ ಏನು ಸಹಜ ಜೀವನ ಇದೆ ಅದಕ್ಕೆ ತಾವೆಲ್ಲ ಮರಳಿ. ಸೊ ತಮ್ಮ ಏನು ಬೇಡಿಕೆ ಇದೆ ನಾವು ಅದನ್ನ ನಮ್ಮ ಕೈಲಾದ ಮಟ್ಟಿಗೆ ಇನ್ನೂ ನಾವು ಹೆಚ್ಚಿನ ಪರಿಶ್ರಮ ಹಾಕಿ ಅದನ್ನ ಈಡೇರಿಸೋಕ್ಕೆ ಏನೇನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೆ ನನ್ನ ವಿನಂತಿ ಏನಂದರೆ,
ತಾವ್ಯಾರು ವೈಯಕ್ತಿಕವಾಗಿ ತಮಗೆ ಬೆನಿಫಿಟ್ ಕೊಡಲಿ ಅಂತ ತಾವೆಲ್ಲ ಸತ್ಯಾಗ್ರಹ ಮಾಡ್ತಾ ಇಲ್ಲ. ಈ ಜಿಲ್ಲೆ ಅಭಿವೃದ್ಧಿ ಆಗಲಿ, ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಆಗಲಿ ಅಂತ ಒಂದು ಯಾವುದೇ ರೀತಿ ನಿಸ್ವಾರ್ಥವಾಗಿ ತಾವು ಇದು ಧರಣಿ ಮಾಡ್ತಾ ಇದ್ದೀರಾ. ಬಟ್ ತಮ್ಮ ಇದಕ್ಕೆ ನಾವು ಸ್ಪಂದಿಸ್ತೀವಿ. ಸೊ ತಾವೆಲ್ಲ ಈಗಲೇ ಈ ಸತ್ಯಾಗ್ರಹನ ವಾಪಸ್ ತಗೋಬೇಕು ಅಂತ ತಮ್ಮಲ್ಲಿ ನಾನು ಮತ್ತೊಮ್ಮೆ ಕೋರ್ತೀನಿ. ಧನ್ಯವಾದ. ನಮ್ಮ ಬೇಡಿಕೆಗಳ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಈ ಸಂದರ್ಭದಲ್ಲಿ ಅಭಯ, ಮಾರೆಮ್ಮ, ಮೋಕ್ಷಮ್ಮ, ರಾಧಾ, ಗುರುರಾಜ್, ಸೈಯದ್ ಹಫೀಜುಲ್ಲಾ, ವಿರುಪಮ್ಮ, ಕೃಷ್ಣಪ್ರಸಾದ್, ಬಸವರಾಜ್ ಸೇರಿದಂತೆ ಇತರರು ಇದ್ದರು. ಶರಣ ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯನ್ನು ಫೆಬ್ರವರಿ 1ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ಮಡಿವಾಳ ಸಮಾಜ ಮಾಚಿದೇವ ಸಮಾಜದ ಅಧ್ಯಕ್ಷ ಜಮ್ಮಣ್ಣ ಎಕ್ಲಾಸ್ಪುರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಫೆಬ್ರವರಿ 1ರಂದು ಬೆಳಗ್ಗೆ 8 ಗಂಟೆಗೆ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಲ್ಲಿರುವ ಶ್ರೀ ಮಾಚಿದೇವರ ಪುತ್ಥಳಿಗೆ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಗುತ್ತದೆ. ರಾಜಕೀಯ ಹಾಗೂ ವಿವಿಧ ಸಮಾಜದ ಗಣ್ಯರು ಮಾಲಾರ್ಪಣೆ ಮಾಡಲಿದ್ದಾರೆ. ಅಲ್ಲಿಂದ ಭಾವಚಿತ್ರ ಮೆರವಣಿಗೆ ಅಂಬಿಗರ ಚೌಡಯ್ಯ ವೃತ್ತದ ಮೂಲಕ ನೇತಾಜಿ ವೃತ್ತ, ತೀನ್ ಕಂದಿಲ್, ತಹಸೀಲ್ ಕಚೇರಿ, ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ಮೆರವಣಿಗೆ ಆಗಮಿಸಲಿದೆ. ಮೆರವಣಿಗೆಯಲ್ಲಿ ಸಕಲ ವಾದ್ಯಗಳು, ಸಮಾಜದ ಯುವತಿಯರಿಂದ ಕೋಲಾಟ ಪ್ರದರ್ಶನಗೊಳ್ಳುತ್ತದೆ. ನಂತರ ರಂಗಮಂದಿರದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ರಾಜಶೇಖರ್ ಇವರಿಂದ ಉಪನ್ಯಾಸ ನೀಡಲಿದ್ದಾರೆ. ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ರಂಗೋಲಿ, ವಚನ ಸ್ಪರ್ಧೆ, ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾಯಕ ಸೇವಾ ಪ್ರಶಸ್ತಿ ಸಮಾಜ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಅಂದು ಬೆಳಗ್ಗೆ 6 ಗಂಟೆಗೆ ಗದ್ವಾಲ್ ರಸ್ತೆಯಲ್ಲಿರುವ ಜರಿಬೆಟ್ಟದ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಎಲೆ ಪೂಜೆ ಜರುಗಲಿದೆ. ಮಡಿವಾಳ ಸಮಾಜ ಕುಲಶಾಸ್ತ್ರ ಅಧ್ಯಯನವನ್ನು ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಅನ್ನಪೂರ್ಣ ಇವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು, ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಪರಿಶಿಷ್ಟ ಜಾತಿ ಪಟ್ಟಿಗೆ ಮಡಿವಾಳ ಸಮಾಜ ಸೇರ್ಪಡೆ ಮಾಡಬೇಕು. ರಾಯಚೂರು ನಗರದಲ್ಲಿ ಅಪೂರ್ಣವಾಗಿರುವ ಸಮುದಾಯದ ಕಾಮಗಾರಿ ಪೂರ್ಣಗೊಳಿಸಲು ಬಾಕಿ ಅನುದಾನ ನೀಡಬೇಕು. ಧೋಬಿ ಘಾಟ್ ಅಭಿವೃದ್ಧಿ, ಹೊಸ ತಂತ್ರಜ್ಞಾನ ಮಷಿನ್ ಅಳವಡಿಕೆ, ನೀರಿನ ಸಮಸ್ಯೆ ನೀಗಿಸುವಂತೆ ಮನವಿ ಮಾಡಿದರು. ಮಡಿವಾಳ ಸಮಾಜಕ್ಕೆ ರುದ್ರಭೂಮಿ, ಪ್ರತ್ಯೇಕ ಹಾಸ್ಟೆಲ್ ಮಂಜೂರು ಹಾಗೂ ಶ್ರೀ ಮಡಿವಾಳ ಮಾಚಿದೇವ ಜೀರ್ಣೋದ್ಧಾರಕ್ಕೆ ಅನುದಾನ ನೀಡಬೇಕೆಂದು ಮನವಿ ಮಾಡಿದರು. ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು. ಮಾಚಿದೇವರ ಪುತ್ಥಳಿಗೆ ಶ್ರೀ 108 ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬ್ರಹ್ಮನ ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಪೀಠಾಧಿಪತಿ ಅಭಿನವ ರಾಚೋಟಿ ಶಿವಾಚಾರ್ಯರ ಸ್ವಾಮೀಜಿಗಳಿಂದ ಪೂಜೆ ಸಲ್ಲಿಸಿ ವಿವಿಧ ಗಣ್ಯರುಗಳಿಂದ ಮಾಲಾರ್ಪಣೆ, ನಂತರ ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಮಾಚಿದೇವ ವೃತ್ತದಿಂದ ಅಂಬಿಗರ ಚೌಡಯ್ಯ ವೃತ್ತ, ಶೆಟ್ಟಿಬಳಿ ಚೌಕ್ ಮುಖಾಂತರ ತೀನ್ ಕಂದಿಲ್ದಿಂದ ತಹಸೀಲ್ ಕಚೇರಿಯ ರಸ್ತೆ, ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರವರೆಗೆ ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಹಮ್ಮಿಕೊಳ್ಳಲಾಗುವುದು. ಮೆರವಣಿಗೆ ಉದ್ದಕ್ಕೂ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಹಾಗೂ ನಮ್ಮ ಸಮುದಾಯದ ಮಕ್ಕಳ ಕೋಲಾಟ ಪ್ರದರ್ಶನ ಜೊತೆಯಲ್ಲಿ ಮೆರವಣಿಗೆ ಮಾಡಲಾಗುವುದು. ಜಯಂತಿಯ ಆಚರಣೆ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಜನಾಂಗದವರು, ಎಲ್ಲ ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು, ಸಂಘಟನೆಯ ಮುಖಂಡರು, ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿವಾಳ ಜನಾಂಗದ ಬಾಂಧವರು ಸೇರಿ ಕೈ ಜೋಡಿಸಿ ಊರಿನ ಹಬ್ಬದ ರೀತಿಯಲ್ಲಿ ಆಚರಿಸಿ ಶ್ರೀ ಮಡಿವಾಳ ಮಾಚಿದೇವರ ಸಾಹಸ, ದಿಟ್ಟತನವನ್ನು ಮುಂದಿನ ಪೀಳಿಗೆಗಾಗಿ ಪರಿಚಯಿಸೋಣ. ಇದೇ ರೀತಿ ಪ್ರತಿ ವರ್ಷದಂತೆ ನಮ್ಮದೇ ಆದ ಒಂದು ದೇವಾಲಯ ಇದೆ. ಬೆಳಗ್ಗೆ 6:30 ರಾಯಚೂರು ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಜರಿ ಬೆಟ್ಟದ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಎಲೆ ಪೂಜೆ ಕಾರ್ಯಕ್ರಮ ಜರುಗಲಿದೆ. ರಂಗಕ್ರಮದಲ್ಲಿ ನಮ್ಮ ಸಮುದಾಯದ 2023-24 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಶಿಕ್ಷಣದಲ್ಲಿ ಈ ಸಂದರ್ಭದಲ್ಲಿ ಜಿ ಶಿವಮೂರ್ತಿ, ಜಿ ಸುರೇಶ್, ಎಲ್ಎ ವೆಂಕಟೇಶ್, ನಗರಸಭೆ ನಾಮನಿರ್ದೇಶಿತ ಸದಸ್ಯ ಮುನಿಸ್ವಾಮಿ, ಶಾಂತಕುಮಾರ್, ಹುಸೇನಪ್ಪ ಮಠಮಾರಿ, ವೆಂಕಟೇಶ್, ಯು ಆಂಜನೇಯ, ಚಂದ್ರಪ್ಪ ಸೇರಿ ಅನೇಕರು ಇದ್ದರು. ಈಗ ಜಾಹೀರಾತುಗಳು.
ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025 ಆಚರಿಸಲಾಗುವುದು. ಸ್ಥಳ ಶ್ರೀ ಮಾಚಿದೇವ ವೃತ್ತ, ಮಂತ್ರಾಲಯ ರಸ್ತೆ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀ ಜಿ ವೆಂಕಟೇಶ್ ಮಡಿವಾಳ್, ರಾಯಚೂರು ಸಮಾಜ ಮುಖಂಡರಾದ ಶ್ರೀ ಎಂ ಬಜಾರಪ್ಪ, ಶ್ರೀ ಎನ್ ಈರಣ್ಣ, ಶ್ರೀ ಹುಲಿಯಪ್ಪ. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ದೇವದುರ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ 5 ಜನರನ್ನು ಅವಿರೋಧವಾಗಿ ಸಹಕಾರಿ ಕಾಯ್ದೆ ಉಲ್ಲಂಘಿಸಿ ಆಯ್ಕೆ ನಡೆಸಲಾಗಿದ್ದು, ಕೂಡಲೇ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಶೇಖರ್ ಮಾಡಗಿರಿ ಮತ್ತು ಸಿದ್ದರಾಮರೆಡ್ಡಿ ಕಮತಗಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಿ ಬಸವರಾಜ ನಾಯಕ್ ಗೋಸ್ಕಲ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 13ರಂದು ನಡೆದ ಚುನಾವಣೆಯಲ್ಲಿ ನಿಯಮ ಬಾಹಿರವಾಗಿ ಸಾಲಗಾರರ ಕ್ಷೇತ್ರದಿಂದ 5 ಜನರನ್ನು ಆಯ್ಕೆ ಮಾಡಲಾಗಿದೆ. ಬೆಳೆ ಸಾಲ ತೆಗೆದುಕೊಂಡು ಮರುಪಾವತಿ ಮಾಡಿರುವ ರೈತರು, ಬಿಡಿಪಿ ಯೋಜನೆಯಡಿ ಸಾಲ ಪಡೆದವರು ಸಾಮಾನ್ಯ ಮತದಾರರಾಗಿರುತ್ತಾರೆ. ವ್ಯಾಪಾರ ಉದ್ದೇಶಕ್ಕೆ ಸಾಲ ಪಡೆದವರನ್ನು ಸಾಲಗಾರರ ಕ್ಷೇತ್ರದಿಂದ ಮತದಾರರನ್ನಾಗಿ ಸೋಮಶೇಖರ್ ಮಾಡಗಿರಿ ಬದಲಾಯಿಸಿದ್ದಾರೆ. ಸಹಕಾರ ಸಂಘ ವ್ಯಾಪಾರಿ ಸಂಘವಾಗಿ ಮಾರ್ಪಟ್ಟಿದೆ. ಅರ್ಹರಲ್ಲದವರನ್ನು ಮತದಾರರ ಯಾದಿಗೆ ಸೇರ್ಪಡೆ ಮಾಡಿ ಇಲಾಖೆ ಮತ್ತು ಸಂಘದ ಅರ್ಹರ ಸದಸ್ಯರಿಗೆ ಮೋಸ ಮಾಡಿದ್ದಾರೆ. ಸಂಘದ ನಿರ್ದೇಶಕರಾದ ಸಿದ್ದರಾಮರೆಡ್ಡಿ ಕಮತಗಿ ಇವರ ಪ್ರಭಾವಕ್ಕೆ ಒಳಗಾಗಿ ಅವಿರೋಧ ಆಯ್ಕೆಯೇ ಕಾರಣರಾಗಿದ್ದಾರೆ. ಇಡೀ ದಿನ ಸಂಘದ ಕಚೇರಿಯಲ್ಲೇ ಇದ್ದು ಸಾಲಗಾರರ ಕ್ಷೇತ್ರ ಮತದಾರರನ್ನೇ ಬದಲಿಸಲು ಕಾರಣರಾಗಿದ್ದಾರೆ. ಸಹಕಾರಿ ಸಂಘದ 3 ವರ್ಷ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದವರು ಮಾತ್ರ ಅವಿರೋಧ ಆಯ್ಕೆಗೆ ಅವಕಾಶವಿದೆ. ಆದರೆ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸದೇ ಇರುವವರನ್ನು ಆಯ್ಕೆ ಮಾಡಿರುವುದು ಸಹಕಾರಿ ಸಂಘದ ಅಧಿನಿಯಮ ಉಲ್ಲಂಘಿಸಿದ್ದು, ಕೂಡಲೇ ಸೋಮಶೇಖರ್ ಮಾಡಗಿರಿ ಇವರನ್ನು ಅಮಾನತುಗೊಳಿಸಬೇಕು. ನಿರ್ದೇಶಕ ಸಿದ್ದರಾಮರೆಡ್ಡಿ ಕಮತಗಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಹಕಾರ ಸಂಘದ ಅಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ. ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ತಾವೇ ಹೂಡುವುದಾಗಿ ಎಚ್ಚರಿಸಿದರು. ಅಲ್ಲಿ ಒಂದು ಸಭೆಗೆ ಬರಲಾರ್ದಂಗ ಅಂತವನ್ನ ಸೇರಿಸಿ ಒಂದು 5 ಜನರನ್ನ ನಿರ್ದೇಶನ ಆಯ್ಕೆ ಮಾಡಿರ್ತಕ್ಕಂಥ ಸಹಕರಿಸಿರ್ತಕ್ಕಂಥ ಸೆಕ್ರೆಟರಿ ಸೋಮಶೇಖರ್ ಮಾಡಗೇರಿ ಮತ್ತು ಸಿದ್ದರಾಮರೆಡ್ಡಿ ಗ್ಯಾಂಗ್ ಕಮತಗಿ, ಇದು ನಾನು 25 ವರ್ಷದಿಂದ ಆ ಸಹಕಾರ ಸಂಘದಲ್ಲಿ ಕೃಷಿ ಪತ್ತಿನ ಸಂಘದ ಸದಸ್ಯನಿದ್ದು ಮಾಜಿ ಅಧ್ಯಕ್ಷನಾಗಿದ್ದೇನೆ. ಜೊತೆಗೆ ಅದು ರೈತರು ಸಾಲ ತೆಗೆದುಕೊಂಡು ಕಟ್ಟಿದ ನಂತರ ಅವನಿಗೆ ಅರ್ಹನಾಗಿರ್ತಾನೆ ಸದಸ್ಯರಾಗಿರ್ತಕ್ಕಂಥ ಸಾಲಗಾರ ಕ್ಷೇತ್ರದಲ್ಲಿ. ಆದರೆ ಬಿಡಿಪಿ ಯೋಜನೆಯಲ್ಲಿ ತೆಗೆದುಕೊಂಡು ವ್ಯಾಪಾರಿ ಯೋಜನೆ ಕೊಟ್ಟು ಎಲ್ಲ ನಿಜವಾದ ರೈತರನ್ನ ಸದಸ್ಯರನ್ನ ತೆಗೆದು ವ್ಯಾಪಾರಿ ಮಾಡ್ತಕ್ಕಂಥ ಅವರಿಗೆ ನಾನ್ ಭರವಸೆ ಬರ್ತಕ್ಕಂಥ ಸದಸ್ಯರನ್ನ ಈ ಸಾಲಗಾರರಿಗೆ ಸೇರಿಸಿ ಈ ಸೊಸೈಟಿ ಏನಪ್ಪ ಅಂದ್ರೆ ಕೋಟ್ಯಾಂಗಟ್ಟಲೆ ದುಡ್ಡು ಬರ್ತಕ್ಕಂಥದ್ದು ನಿಜವಾಗ್ಲೂ ರೈತರಿಗೆ ಸಾಲ ಕೊಡ್ತಕ್ಕಂಥ ಒಂದು ಸರ್ಕಾರದ ಒಂದು ನೀತಿ ಇರ್ತದೆ. ಆದರೆ ಚಿಕ್ಕ ಪುಟ್ಟ ರೈತರಿಗೆ ಒಂದು 25,000 ಒಂದು 30,000 ಸಾಲ ಕೊಟ್ಟು ಈ ಸಿದ್ದರಾಮರೆಡ್ಡಿ ಕಮಿಟಿ ಗ್ಯಾಂಗ್ ಒಬ್ಬೊಬ್ಬನಿಗೆ ತನ್ನ ಬಂಧು ಬಳಗನ 1-2 ಲಕ್ಷ 3 ಲಕ್ಷ ಸಾಲ ತೆಗೆದುಕೊಂಡು ಈ ಸೊಸೈಟಿಗೆ ಏನಪ್ಪ ಅಂದ್ರೆ ಒಂದು ಅಲ್ಲಿಗೆ ಯಾರಾದ್ರೂ ಬರಲಾರ್ದಂಗ ಹುಡುಕಿರ್ತಾನೆ. ಅಂದ್ರೆ 365 ದಿನಗಳಲ್ಲಿ 300 ದಿನ ಬೆಳಿಗ್ಗೆ 11 ಗಂಟೆಗೆ ಕಚೇರಿಗೆ ಬಂದು ಸಾಯಂಕಾಲ 5 ಗಂಟೆಗೆ ಮನೆಗೆ ಹೋಗ್ತಾನೆ. ಅಲ್ಲಿ ಯಾರು ಬರ್ತಾರ ಯಾರೆಲ್ಲ ಬೇರೆ ರೈತರಿಗೆ ಹಾಕೊಡ್ಬೇಕಂತ ಅವರಿಗೆ ಸೆಕ್ರೆಟರಿಗೆ ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕಾಗಿ ಮತ್ತೋರ್ವ ಸದಸ್ಯ ಶಿವಪ್ಪ ಬಲ್ಲದವ ಮಾತನಾಡಿ, ದೇವದುರ್ಗ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಹಕಾರಿ ನಿಯಮಗಳೇ ಪಾಲಿಸುತ್ತಿಲ್ಲ. ಸಾಲ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತದೆ. ತಮಗೆ ಬೇಕಾದವರಿಗೆ ನೀಡಿ ಸಂಘದ ಚುನಾವಣೆಯಿಂದ ದೂರು ಉಳಿಯುವಂತೆ ಹುನ್ನಾರ ಮಾಡಲಾಗುತ್ತಿದೆ. ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಮಾಡಗಿರಿ ಇವರು ಸಹಕಾರದಿಂದ ನಿಯಮ ಬಾಹಿರ ಚುನಾವಣೆ ನಡೆಯಲು ಕಾರಣವಾಗಿದೆ ಎಂದರು.
ಕೇಳಿದ್ರು ಸಿದ್ದರಾಮಯ್ಯ ನೀವು ಯಾಕೆ ಪ್ರಶ್ನೆ ಮಾಡ್ತಾರೆ ಅಂತ. ಅವ್ರು 24 ಗಂಟೆ ಸೊಸೈಟಿನೇ ಕಾಯ್ತಾರೆ. ಸ್ಪಷ್ಟವಾಗಿ ಹೇಳ್ತೀವಿ ನಾವು. ಅದು ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನು ಆಯ್ತಾರೆ ಅಂತ ಕೂಡ ಅವರೇ ಹೇಳೋರು. ಯಾಕೆ ಲೋಕಲ್ ಇರ್ತಾರೆ ಅಲ್ಲಿ ಇರ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಆರೋಪ ಅವ್ರ ಕೈಯಿಂದ ಭಾಳಷ್ಟು ಮಿಸ್ಗೈಡ್ ಆಗ್ತಿದೆ. ಏನು ಮಿಸ್ಗೈಡ್ ಅಂದ್ರೆ ಯಾರಿಗೆ ನಮ್ಗೆ ಬೇಕಿರ್ತಾರೆ ಯಾರು ಬಂದು ಹೇಳ್ತಾರೆ ಅವ್ರಿಗೆ ಹೆಚ್ಚುವರಿ ಒಂದಿಷ್ಟು ಸಾಲ ಕೊಡ್ಸಬೇಕು. ಇಂಥವೆಲ್ಲ ಕೆಲವೊಂದು ಏನಪ್ಪ ಅಂತಂದ್ರೆ ದೇವದುರ್ಗ ತಾಲೂಕು ಸರ್ಕಾರ ಸೊಸೈಟಿಯಲ್ಲಿ ಭಾಳಷ್ಟು ನಡ್ಕೊಂತ ಬಂದಿದೆ. ಆದರೆ ಇವತ್ತು ನಾವು ಯಾಕೆ ಈ ಒಂದು ವಿಷಯನ ಇಲ್ಲಿ ಜಿಲ್ಲಾ ಮಟ್ಟಕ್ಕೆ ಬಂದು ನಾವು ರೆಸ್ಪೆಕ್ಟ್ ಪತ್ರಿಕೆ ನಾವು ಹೇಳ್ಬೇಕಂತಂದ್ರೆ ಅಷ್ಟೇ ನೋಟಿಸ್ ಕೂಡ ಈ ಸಂದರ್ಭದಲ್ಲಿ ದೇವಪ್ಪ ನಗರಗುಂಡ, ಮೆಹಬೂಬ್ ಸಾಬ್, ತಿಮ್ಮಯ್ಯ ಕರಗುಡ್ಡ ಇದ್ದರು. ಪ್ರತಿ ವರ್ಷದಂತೆ ಈ ವರ್ಷ ಪ್ರೇರಣಾ ಪ್ರಶಸ್ತಿಯನ್ನು ಮಾಜಿ ಸಚಿವೆ ಲೇಖಕಿ ಬಿಟಿ ಲಲಿತಾ ನಾಯಕ್ ಇವರಿಗೆ ನೀಡಲಾಗುತ್ತದೆ ಎಂದು ವಿಮಲಾಬಾಯಿ ಭಗತ್ರಾಜ್ ನಿಜಾಂಕಾರಿ ಪ್ರತಿಷ್ಠಾನದ ಅಧ್ಯಕ್ಷ ಭಗತ್ರಾಜ್ ನಿಜಾಂಕಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಫೆಬ್ರವರಿ 1ರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರೇರಣಾ ಪ್ರಶಸ್ತಿ ನೀಡಲಾಗುತ್ತದೆ ಎಂದರು. ಅಂದು ಬೆಳಗ್ಗೆ 11 ಗಂಟೆಗೆ ಕನ್ನಡ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ನಿವೃತ್ತ ಪ್ರಾಂಶುಪಾಲ ಶಾಶ್ವತಯ್ಯ ಸ್ವಾಮಿ ಮುಖಂದಿಮಠ್ ಉದ್ಘಾಟಿಸಲಿದ್ದಾರೆ. ಅತಿಥಿಗಳಾಗಿ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಬಾಬು ಭಂಡಾರಿಗಲ್, ಜಿಲ್ಲಾ ಗ್ರಂಥಾಲಯ ಅಧಿಕಾರಿ ಡಾಕ್ಟರ್ ರಾಮ್ ಕಲಾಲ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ರಾವುತ್ ಬರೂರು, ಸಾಹಿತಿ ಬಶೀರ್ ಅಹಮದ್ ಒಸ್ಮನಿ, ಸೂರ್ಯವಂಶ ಕ್ಷತ್ರಿಯ ಕಾಟೇಕ್, ಸಮಾಜ ಅಧ್ಯಕ್ಷ ಶಿವಶಂಕರ್ ನಿಜಾಂಕಾರಿ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಭಗತ್ರಾಜ್ ನಿಜಾಂಕಾರಿ ವಹಿಸಿಕೊಳ್ಳಲಿದ್ದಾರೆ ಎಂದರು. ಬಾಬು ಭಂಡಾರಿಗಲ್ 2023 ಹಾಗೂ ಕಳೆದ ವರ್ಷ ಶ್ರೀಮತಿ ಡಾಕ್ಟರ್ ವಸಂತರಾವ್ ಭೂಪತಿ ಬೆಂಗಳೂರು ಮೂಲವಾಗಿ ರೈತನವರು. ಈಗ ಆಮೇಲೆ ಪ್ರೇರಣಾ ಪ್ರಶಸ್ತಿ ಶ್ರೀಮತಿ ಬಿಟಿ ಲಲಿತಾ ನಾಯಕ್ ಅವರಿಗೆ ಕೊಟ್ಟಿದ್ದಾರೆ. ಬಿಟಿ ಲಲಿತಾ ನಾಯಕರು ಚಿಕ್ಕಮಗಳೂರಿನ ಖಂಡಿತಾಪದವರಾಗಿರ್ತಾರ. ಅವರ ಬದುಕು ಸಾಹಿತ್ಯ ಮತ್ತು ರಾಜಕೀಯ ಚಟುವಟಿಕೆ ರೈತನಲ್ಲಿ ಅವರು ತಂಗಿ ಕಾಲದ ದಾದಾಜಿಯವರ ಮಗಳು ಮದುವೆ ಆಗಲಿಲ್ಲ ಅಂದ್ರೆ ಗಿರಿಸು ತಾಲೂಕದ ರೋಡ್ ಬಂದಲ್ಲಿ ಬಂದು 2ನೇ ಕ್ಲಾಸಿಗೆ ಜಾಪಾ ನಾಯಕ್ ಅವರು ಮದುವೆ ಆಗಿದ್ದರು. ಅವರ ಬದುಕು ಈ ಸಂದರ್ಭದಲ್ಲಿ ಬಾಬು ಭಂಡಾರಿಗಲ್, ಶಿವಶಂಕರ್ ನಿಜಾಂಕಾರಿ, ಬಶೀರ್ ಅಹಮದ್ ಒಸ್ಮನಿ, ಡಾಕ್ಟರ್ ಬಿ ವಿಜಯರಾಜೇಂದ್ರ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಭ್ಯಾಸ ಮಾಡದೆ ಇಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಶಿಕ್ಷಣ ಅವಶ್ಯಕತೆ ಇದೆ. ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ಮೇಲೆ ಒತ್ತಡ ಹಾಕಿ ವಿದ್ಯಾಭ್ಯಾಸ ಮಾಡಿಸಬೇಕು ಎಂದು ಡಿಡಿಪಿಐ ಕೆಡಿ ಬಡಿಗೆ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ರೂಪ್ಸಾ ತಾಲೂಕು ಘಟಕ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ 1 ದಿನದ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಈ ಬಾರಿ ಹೆಚ್ಚು ಅಂಕ ಗಳಿಸಿ ಜಿಲ್ಲೆಯ ಪ್ರಗತಿ ಸಾಧಿಸಲು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಸರ್ಕಾರಿ ಮತ್ತು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಒತ್ತು ನೀಡಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಜಿಲ್ಲೆಯಲ್ಲಿ 97 ಪರೀಕ್ಷಾ ಕೇಂದ್ರಗಳಿಗೆ ಎಲ್ಲಾ ಕೇಂದ್ರದಲ್ಲಿ ವೆಬ್ ಕಾಸ್ಟಿಂಗ್ ಅಳವಡಿಸಲಾಗಿದೆ. ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಲು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಖಾಸಗಿ ಶಾಲೆಗಳಲ್ಲಿ ತರಬೇತಿ ಕಾರ್ಯಾಗಾರ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಪಡೆದುಕೊಂಡು ಅಭ್ಯಾಸ ಮಾಡಬೇಕು. ಇಂತಹ ಸಮಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಸಮಯ ಕಡಿಮೆ ಇದ್ದು ಉತ್ತಮವಾಗಿ ಅಭ್ಯಾಸ ಮಾಡಬೇಕು ಎಂದರು. ವಿವಿಧ ಭಾಗಗಳಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಿಮಗೆ ಪರ್ಸೆಂಟೇಜ್ ಹೆಚ್ಚಾಗಲಿಕ್ಕೆ ಒಂದು ಉತ್ಸಾಹದವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ಅವ್ರನ್ನ ನಾನು ಅಭಿನಂದಿಸ್ತಾ ಇದ್ದೇನೆ. ಮೊದಲೇ ಇದರ ಜೊತೆಗೆ ಈಗಾಗಲೇ ನ್ಯಾಯಮೂರ್ತಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಸರ್ ಅವರ ಪ್ರತಿಷ್ಠಾನದಿಂದ ಸಹಿತ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಸಹಿತ ಈ ಕಾರ್ಯಾಗಾರವನ್ನು ಅವರು ಸಹಿತ ಹಮ್ಮಿಕೊಂಡು ಯಶಸ್ವಿಯನ್ನು ಮಾಡಿದ್ದಾರೆ. ಹೋದ ವರ್ಷ SSLC ಪರೀಕ್ಷೆ ಮೊದಲನೇ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಯ ಫಲಿತಾಂಶ 63% ಆಗಿದೆ. ಎರಡನೇ ಪರೀಕ್ಷೆ
33% ಆಗಿದೆ. 3ನೇ ಪರೀಕ್ಷೆಯಲ್ಲಿ 26% ಆಗಿದೆ. ಈ ಸಾರಿ ಪರೀಕ್ಷೆಗೆ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ಮಕ್ಕಳು ಪಾಸ್ ಆಗಬೇಕಂತಕ್ಕಂಥದ್ದು ನಮ್ಮ ಅಚ್ಚರವಾಗಿರ್ತಕ್ಕಂಥ ನಿಲುವು. ಹೀಗಾಗಿ ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ವಿದ್ಯಾರ್ಥಿನಿಯರು ನೀವು ಅನ್ಯತಾ ಆ ಕಡೆ ಈ ಕಡೆ ನೋಡದೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಏನು ಹೇಳ್ತಾರೆ ಅದನ್ನು ಕೇಳಿಸಿಕೊಂಡು ನೀವು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬೇಕು. ಯಾರಾದರೂ ನೀವು ಈ ಸಮಯವನ್ನು ದುರುಪಯೋಗಪಡಿಸ್ಕೊಂಡ್ರಿ ಅಂತಾರೆ ಅದು ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡಿಕೊಂಡೆ. ನಿಮಗೆ ಕರೆಸಿರ್ತಕ್ಕಂಥ ಉದ್ದೇಶ ಏನಂತಾರೆ ನೀವು ಪಾಸ್ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಂಘಟನೆಯವರು ಕರೆಸಿದಾರ. ನೀವು ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಆ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳದೆ ಹೋದ್ರೆ ಅಂತಾರೆ ನಮ್ಮ ಭವಿಷ್ಯವನ್ನೇ ನಾವೇ ಹಾಳು ಮಾಡಬೇಕು. ಟೈಮು ಭಾಳಷ್ಟು ಕಡಿಮೆ ಇದೆ. ಆ ಕಡಿಮೆ ಅವಧಿಯಲ್ಲಿ ನೀವೆಲ್ಲರೂ ಚೆನ್ನಾಗಿ ಓದಿ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಸಂಸ್ಕಾರವನ್ನು ಪಡೆದುಕೊಳ್ಳಿ. ಕಲಿಸಿರ್ತಕ್ಕಂಥ ಗುರುಗಳಿಗೆ ಶಾಲೆಗಳಿಗೆ ಗೌರವವನ್ನು ತರುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ಗುಪ್ಸಾ ಸಂಘಟನೆಯವರು ಬಂದ ನನ್ನ ಡಯಟ್ ಪ್ರಾಚಾರ್ಯ ಇಂದಿರಾ ಮಾತನಾಡಿ, ಮಾರ್ಚ್ ತಿಂಗಳಿನಲ್ಲಿ ಪರೀಕ್ಷೆಗಳು ಆರಂಭವಾಗುತ್ತಿದ್ದು ಇನ್ನೂ 50 ದಿನ ಬಾಕಿ ಇದೆ. ದಿನಗಳು ಹತ್ತಿರ ಬರುತ್ತಿದೆ ಎಂದು ವಿದ್ಯಾರ್ಥಿಗಳು ಭಯಪಡಬೇಡಿ. ವಿದ್ಯಾರ್ಥಿಗಳು ಸಂತೋಷದಿಂದ ಪರೀಕ್ಷೆಗೆ ತಯಾರಾಗಿ ಸಿದ್ಧತೆ ಮಾಡಿಕೊಳ್ಳಿ. ಪರೀಕ್ಷೆ ಎಂಬ ಭಯವನ್ನು ಹೋಗಲಾಡಿಸಿ ಒತ್ತಡದಿಂದ ದೂರವಿರಿ. ಅಭ್ಯಾಸಕ್ಕಾಗಿ ವೇಳಾಪಟ್ಟಿ ತಯಾರಿಸಿಕೊಂಡು ಅಭ್ಯಾಸ ಮಾಡಿಕೊಳ್ಳುವ ರೂಢಿ ಮಾಡಿಕೊಳ್ಳಬೇಕು ಎಂದರು. ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ. ಟೈಮ್ ಟೇಬಲ್ ಹಾಕಿ ಅಭ್ಯಾಸ ಮಾಡಿಸಿ. ವಿದ್ಯಾರ್ಥಿಗಳಿಗೆ ಒತ್ತಾಯದಿಂದ ಅಭ್ಯಾಸ ಮಾಡಿಸಬೇಕು. ಮಕ್ಕಳ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಲು ಅಭ್ಯಾಸ ಮಾಡಿಸಿ. ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಿದರೆ ಪೋಷಕರಿಗೆ ಗುರುಗಳಿಗೆ ಖುಷಿಯಾಗುತ್ತದೆ. ಆದರೆ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ರಾಜ್ಯ ಮಟ್ಟದಲ್ಲಿ SSLC ಉತ್ತೀರ್ಣ ಪಟ್ಟಿಯನ್ನು ಕೆಳ ಹಂತದಿಂದ ನೋಡುತ್ತಿದ್ದು ಅದನ್ನು ನಾವು ಮೇಲಿನ ಹಂತಕ್ಕೆ ತಲುಪಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಕಳೆದ 3 ವರ್ಷ ಹಿಂದೆ 625 ಅಂಕ ಪಡೆದು ರಾಜ್ಯ ಮಟ್ಟದಲ್ಲೇ ಗುರುತಿಸಿಕೊಂಡಿತ್ತು. ಮತ್ತೆ ಇಳಿಕೆ ಕಂಡಿದೆ. ಈ ಬಾರಿ ಜಿಲ್ಲೆಯನ್ನು ಮೇಲಿನ ಹಂತಕ್ಕೆ ಬರಲು ವಿದ್ಯಾರ್ಥಿಗಳು ಮುಂದಾಗಬೇಕು. ಈ ಹಿನ್ನೆಲೆಯಲ್ಲಿ ತಮಗೆ ಬೇಕಾಗಿರುವ ಮಾಹಿತಿಯನ್ನು ತರಬೇತಿಯನ್ನು ಶಿಕ್ಷಣ ಸಂಸ್ಥೆಗಳು ನೀಡುತ್ತವೆ. ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು. ನೀವು ಓದಿದ್ರೆ ಅಪ್ಪ ಅಮ್ಮಗೆ ಏನು ಲಾಭ ಇಲ್ಲ, ಒಂದು ಖುಷಿ ಇದೆ. ನನ್ನ ಮಕ್ಕಳು ನೀವು ಚೆನ್ನಾಗಿ ಪಾಸ್ ಆಗಿದ್ದಾರೆ ಅನ್ನುವಂಥದ್ದೇ ಲಾಭರಹಿತ ಖುಷಿ ತಂದೆ ತಾಯಿಗಳಿಗೆ ಗುರುಗಳಿಗೆ. ಆದರೆ ಹೆಚ್ಚು ಲಾಭ ಆಗೋದು ನಿಮಗೆ, ನಿಮ್ಮ ಲೈಫಿಗೆ. ಹಾಗಾಗಿ ನಿಮಗಾಗಿ ನೀವು ಓದ್ರಿ, ಇನ್ನೊಬ್ಬರಿಗಾಗಿ ಅಲ್ಲ ಅಂತನ್ನುವಂಥದ್ದು 3ನೇ ಪಾಯಿಂಟ್. ಲಾಸ್ಟ್ ಪಾಯಿಂಟ್, ನಾನು ನಮ್ಮ ರುಪ್ಸಾ ಸಂಸ್ಥೆಯವರಿಗೆ ಮಾತಾಡಿದೆ. ನಾನು ಹಿಂದೆನೂ ಒಂದಷ್ಟು ಏನಾದರೂ ಮಾಡಬೇಕು. ನಮ್ಮ ರಾಯಚೂರು ಜಿಲ್ಲೆಗೆ ಯಾವಾಗಲೂ ಕೆಟ್ಟದಾಗಿ ಮಾತಾಡ್ತಾರೆ ಸ್ಟೇಟ್ನಲ್ಲಿ. ಕೆಳ ಹಂತದಿಂದ ರಾಯಚೂರು ಅಂತಾರೆ. ಆದರೆ 2021ರಲ್ಲಿ ಒಂದು ರಾಯಚೂರು ಒಂದು ಸ್ವಲ್ಪ ಶೈನ್ ಆಯಿತು. ಆ ಕೆಳ ಹಂತದ್ದನ್ನು ಮರೆಮಾಚಿತು. ಏನು ಅಂತಂದರೆ, ವೀಣಾ ಅನ್ನೋ ಹುಡುಗಿ 625ಕ್ಕೆ 625 ತಗೊಂಡಿದ್ದಕ್ಕೆ ರಾಯಚೂರು ಅಂತ ಎಲ್ಲ ಮಾಧ್ಯಮದವರು ಒಳ್ಳೆಯದನ್ನು ಬಿಂಬಿಸಿದರು. ಅದರ ನಂತರ ಆಗಲೇ ಇಲ್ಲ, ಮತ್ತೆ 29ನೇ ಸ್ಥಾನ. ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಫೇಲ್ಯೂರ್ಸ್ ಇರ್ತಾರೆ, ಆರ್ಡಿನರಿ ಸ್ಟೂಡೆಂಟ್ಸ್ ಇರ್ತಾರೆ. ಆದರೆ ಟಾಪರ್ಸ್ ಏನಾರ ಬಂದರೆ ಇವರಿಬ್ಬರನ್ನ ಮುಚ್ಚಿಟ್ಬಿಡ್ತಾರೆ. ಇವರಿಬ್ಬರನ್ನ ಕೇಳಬೇಕು, ಬೈಬೇಕು ಅಂತ ಮಾಡೋದೇ ಇಲ್ಲ. ಒಬ್ಬರು ಯಾರಾದರೂ ಟಾಪರ್ಸ್ ಬಂದರೆ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಕೂತಾಗ ರುಪ್ಸಾ ಸಂಸ್ಥೆಯವ್ರ ಜೊತೆಗೆ ಮಾತಾಡಿದೆ. ನಾವು ನಿನ್ನೆ ಅವರು ಇನ್ವೈಟ್ ಮಾಡೋಕ್ಕೆ ಬಂದಾಗೂ ನಾನು ಆ ಮಾತನ್ನು ಹೇಳಿದ್ದೀನಿ. ಲೋಕಲ್ ಆಗಿ ಇರುವಂಥ ಟಾಪ್ 5 ಸ್ಟೂಡೆಂಟ್ಸನ್ನ ಪ್ರತಿ ಶಾಲೆಯವರು ಆಯ್ದು ಟಾಪ್ 5 ಸ್ಟೂಡೆಂಟ್ಸ್ ಅಂದರೆ ಔಟ್ ತಗೊಳ್ಳುವಂಥ ಸ್ಟೂಡೆಂಟ್ಸು ಎಲ್ಲ ಟೀಚರ್ಸಿಗೆ ಗೊತ್ತಿದೆ. ಆ ಟಾಪ್ 5 ಸ್ಟೂಡೆಂಟ್ಸನ್ನ ಗುರುತಿಸಿ ಒಂದೆಲ್ಲಾದರೂ ಕನ್ವೀನಿಯನ್ಸ್ ಪ್ಲೇಸ್ನಲ್ಲಿ ಸಾಟರ್ಡೆ ಮಧ್ಯಾಹ್ನ ಮತ್ತು ಇಡೀ ದಿವಸ ಸಂಡೇ
ಅವರಿಗೆ ಒಂದು ಕಡೆಗೆ ಗ್ಯಾದರ್ ಮಾಡಿಸಿ ಎಕ್ಸ್ಪರ್ಟ್ ಟೀಚರ್ಸ್ ಕಡೆಯಿಂದ ಅವರಿಗೆ ಇರುವಂಥ ಸಣ್ಣ ಸಣ್ಣ ಡೌಟ್ಗಳನ್ನು ಕ್ಲಿಯರ್ ಮಾಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಅವರು ಈಗ ತಾನೇ ಮಾತಾಡಿದಾಗ ಒಪ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕೋಬ, ರೂಪ್ಸಾ ಗೌರವಾಧ್ಯಕ್ಷ ಸೈಯದ್ ಸಿರಾಜ್ ಹುಸೇನ್, ರಾಜ್ಯ ಸಂಚಾಲಕ ಸಂಗಮೇಶ್ ಮಂಗಾನವರ್, ರಾಜ್ಯ ನಿರ್ದೇಶಕ ನರಸಿಂಹಲು ಸಾಗರ್, ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಮಹಾಂತೇಶ್ ಭಾರತಿ, ರವಿ ಮುದ್ಗಲ್, ಲಕ್ಷ್ಮಿ, ಕಾಶಿನಾಥ್ ಸೇರಿದಂತೆ ರೂಪ್ಸಾ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಶಿಕ್ಷಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಂಜ್ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಅಂಗಡಿ ಸಾಮಾನುಗಳ ತೆರವು, ಸುಲಭ ಸಂಚಾರಕ್ಕೆ ಸಹಕರಿಸಲು ನಗರ ಸಂಚಾರಿ ಪೊಲೀಸರ ಮನವಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರಾರಂಭವಾಗಿದ್ದ ಅನಿರ್ದಿಷ್ಟ ಧರಣಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ವಿಸ್ತರಣೆಗೆ ನಿರ್ಧಾರ, ತಾತ್ಕಾಲಿಕ ಸ್ಥಗಿತ. ಫೆಬ್ರವರಿ 1ರಂದು ಶ್ರೀ ಮಡಿವಾಳ ಮಾಚಿದೇವ ಜಯಂತಿ, ಭಾವಚಿತ್ರ ಮೆರವಣಿಗೆ, ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಜಂಬಣ್ಣ ಎಕ್ಲಾಸ್ಪುರ್. ದೇವದುರ್ಗ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಿಯಮ ಉಲ್ಲಂಘನೆ, ಸೋಮಶೇಖರ್ ಮಾಡಿಗಿರಿ ವಿರುದ್ಧ ಕ್ರಮಕ್ಕೆ ಬಸವರಾಜ ನಾಯಕ್ ಆಗ್ರಹ. ಫೆಬ್ರವರಿ 1ರಂದು ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಇವರಿಗೆ ಪ್ರೇರಣಾ ಪ್ರಶಸ್ತಿ ಪ್ರದಾನ, ಭಗತ್ ರಾಜ್ ನಿಜಾಂಕಾರಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಾಗಾರ, ಇಷ್ಟದಿಂದ ಅಭ್ಯಾಸ ಮಾಡಿದಲ್ಲಿ ಯಶಸ್ಸು ಸಾಧ್ಯ, ಕೆಡಿ ಬಡಿಗೇರ್. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.